ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನ ಮನೆಯವ್ರು ಎಲ್ಲರೂ ಸೇರಿ ಅಡುಗೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಯಾಕಂದರೆ ಮುತ್ತುಗೆ ಕಾಲು ನೋವಾಗಿರ್ತದೆ. ಹಾಗಾಗಿ ಮನೆಯವರೆಲ್ಲರೂ ಅಡುಗೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಇನ್ನು ಕಂಠಿ ಮತ್ತು ಮಹಿ ಇಬ್ಬರು ಕೂಡ ತರಕಾರಿ ಕಟ್ ಮಾಡ್ತಾ ಇರ್ತಾರೆ. ಹರಿ ಮತ್ತು ಚಂದನ ಇಬ್ಬರು ಅಡುಗೆ ಮಾಡ್ತಾ ಇರ್ತಾರೆ. ಇನ್ನು ಚಂದನ ಹೇಳ್ತಾಳೆ, ಹರಿ ಅವರೇ, ಮೊದಲ ಪಾತ್ರೆಯನ್ನಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಡಿ ಅಂತ ಹೇಳ್ತಾಳೆ. ಇನ್ನು ಹರಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಎಲ್ಲ ಹಾಕ್ತಾನೆ. ಆದರೆ ಅವನು ಉರಿಯನ್ನು ಜಾಸ್ತಿ ಇಟ್ಟಿರ್ತಾನೆ. ಆಗ ಹಾಕಿರುವಂಥ ಒಗ್ಗರಣೆ ಹೋಗ್ತಾ ಇರ್ತದೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ ನೋಡಿ, ಒಗ್ಗರಣೆ ಹಾಕಿದ್ದು ಹೋಗ್ತಿದೆ, ಯಾರಾದರೂ ಉರಿ ಜಾಸ್ತಿ ಇಡ್ತಾರಾ, ಉರಿ ಕಮ್ಮಿ ಇಡಬೇಕಲ್ವಾ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನನಗೇನು ಗೊತ್ತಿದೆ, ನೀವು ನನಗೆ ಹೇಳಬೇಕಲ್ವಾ ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಹೌದು ಬಿಡಿ, ಎಲ್ಲಾನು ನಾನೇ ನಿಮಗೆ ಹೇಳಬೇಕು ಅಂತ ಹೇಳ್ತಾಳೆ. ಇನ್ನು ಚಂದನ ಚಪಾತಿ ಮಾಡ್ತಾ ಇರ್ತಾಳೆ. ಆವಾಗ ಹಿಟ್ಟು ಅವಳ ಬಾಯಿ ಹತ್ರ ತಾಗಿರ್ತದೆ. ಅದನ್ನು ಹರಿ ನೋಡಿ ಸನ್ನೆ ಮುಖಾಂತರ ಹೇಳ್ತಾನೆ. ಆದರೆ ಚಂದನಗೆ ಅದು ಅರ್ಥ ಆಗ್ತಿರಲ್ಲ, ಹರಿ ಏನು ಹೇಳ್ತಿದ್ದಾನಂತ ಹೇಳ್ಕೊಂಡು. ಇನ್ನು ಹರಿ ಹೇಳ್ತಾನೆ, ನೋಡಿ, ಬಾಯಿ ಹತ್ರ ಹಿಟ್ಟು ತಾಗಿದೆ, ಅದನ್ನು ಒರೆಸ್ಕೊಳ್ಳಿ ಅಂತ ಹೇಳ್ತಾನೆ. ಆದರೆ ಚಂದನಗೆ ಗೊತ್ತಾಗಲ್ಲ ಎಲ್ಲಿ ತಾಗಿದೆ ಅಂತ ಹೇಳಿ. ಇನ್ನು ಹರಿಯೇ ಅವನ ಕೈಯಿಂದ ಅವಳ ಬಾಯಿ ಹತ್ರ ಒರೆಸ್ತಾ ಇರ್ತಾನೆ. ಇನ್ನು ಕಂಠಿ ಮತ್ತು ಮಹಿ ಇಬ್ಬರು ಹೇಳ್ತಾರೆ, ಅಣ್ಣ, ಸಾಸಿವೆ ಹಾಕಂತ ಅತ್ತಿಗೆ ಹೇಳಿದ್ರಲ್ಲ, ನೀನು ಹಾಕಿದ್ಯಾ ಅಂತ ಕೇಳ್ತಾನೆ. ಇನ್ನೂ ನೀನು ಹಾಕಲಿಲ್ವಾ, ಆವಾಗಲೇ ಅತ್ತಿಗೆ ಹೇಳಿದ್ರಲ್ವಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನಾನು ಹಾಕ್ತೇನೆ ಬಿಡು, ನಿಮ್ಮ ಕೆಲಸ ನೀವು ಬೇಗ ಬೇಗ ಮಾಡಿ ಅಂತ ಹೇಳ್ತಾನೆ. ಇನ್ನು ಹರಿಗೆ ಫೋನ್ ಬರ್ತದೆ. ಅದು ಯಾರ ಫೋನ್ ಅಂದರೆ ಅವನ ಫ್ರೆಂಡ್ ಫೋನು. ಇನ್ನು ಈ ಕಡೆ ಮಹಿ ಅಮ್ಮ ಅವ್ರ ಮನೆಗೆ ಬಂದಿರ್ತಾರೆ. ಅವಳ ಗಂಡ ಕೂಡ ಮನೆಗೆ ಬಂದಿರ್ತಾನೆ. ಅವಳ ಗಂಡ ಬಂದ್ಕೊಂಡು, ಏನೇ ಅಡುಗೆಗೆ ಏನೂ ಇಲ್ವಾ, ಎಲ್ಲ ಪಾತ್ರೆಗಳು ಖಾಲಿ ಆಗಿದೆಯಲ್ಲ, ನೀನು ಏನು ಅಡುಗೆನೇ ಮಾಡಿಲ್ವಾ ಅಂತ ಕೇಳ್ತಾನೆ. ಆವಾಗ ಮಹಿ ಅಮ್ಮ ಹೇಳ್ತಾರೆ, ಹೌದೌದು, ಅಡುಗೆ ಮಾಡಬೇಕು, ನಿನ್ನ ಮನೇಲಿ ತಂದದ್ದು ಏನಾದರೂ ಇದ್ರೆ ತಾನೇ ಅಡುಗೆ ಮಾಡೋದು, ಮನೇಲಿ ಏನೂ ಇಲ್ಲ ಅಂದಮೇಲೆ ನಾನು ಹೇಗೆ ಅಡುಗೆ ಮಾಡಲಿ, ತಂದು ಹಾಕಿದ್ಯಲ್ವಾ ನೀನು ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಬೈತಾಳೆ. ಆಗ ಅವಳ ಗಂಡ ಹೇಳ್ತಾನೆ, ಏನೇ ಹಾಗೆ ಹೇಳ್ತಿದ್ಯಾ, ನಂತರ ಇರುವಾಗ ನಾನು ತಂದು ಹಾಕಲಿಲ್ವಾ, ಇವಾಗ ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ತಂದು ಹಾಕ್ತಿಲ್ಲ, ಅದಕ್ಕೆ ಈ ರೀತಿ ನೀನು ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಿನ್ನನ್ನು ಮದುವೆ ಆಗಿದೆಯಲ್ಲ, ನಾನು ಈ ರೀತಿ ನರಕ ಅನುಭವಿಸ್ತಿದ್ದೇನೆ, ಯಾಕಾದರೂ ನೀನು ನನ್ನ ಮದುವೆ ಆದ್ನೋ ಅಂತ ಹೇಳ್ತಾ ಇರ್ತಾಳೆ. ಆಗ ಅವನು ಹೇಳ್ತಾನೆ, ಹೌದೌದು, ನನ್ನನ್ನು ಮದುವೆ ಆಗಿ ನಿಂಗೆ ಈಗಲ್ಲ ಆಯಿತು, ಅದಕ್ಕಿಂತ ಮುಂಚೆ ನೀನು ತುಂಬ ಶ್ರೀಮಂತ ಆಗಿದ್ದೆ ನೋಡು, ನಿನ್ನನ್ನು ಮದುವೆ ಆಗಿ ನನಗೆ ದರಿದ್ರ ಬಂತು ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಮನೆ ಓನರ್ ಬರ್ತಾರೆ. ಅವ್ರು ಬಾಡಿಗೆ ಮನೇಲಿರ್ತಾರೆ. ಬಾಡಿಗೆ ಕೇಳಲಿಕ್ಕೋಸ್ಕರ ಬರ್ತಾರೆ. ಆವಾಗ ಮನೆ ಓನರ್ ಬಂದು ಡೋರ್ ನಾಕ್ ಮಾಡ್ತಾರೆ. ಇನ್ನು ಅವಳು ಹೇಳ್ತಾಳೆ, ನೋಡಿ ನೋಡಿ, ನೀವು ಹೇಳ್ತಿದ್ರಲ್ಲ ನನ್ನನ್ನು ಕಟ್ಕೊಂಡು ದರಿದ್ರ ಆಗಿದೆ ಅಂತ ಹೇಳಿ ನಿಮಗೆ, ಇವಾಗ ನೋಡಿ, ಲಕ್ಷ್ಮಿಯೇ ಬಂದು ಮನೆಗೆ, ಹೋಗಿ ಬಾಗಿಲು ತೆಗೀರಿ ಅಂತ ಹೇಳ್ತಾಳೆ. ಇನ್ನು ಅವನೋಗಿ ಡೋರ್ ಓಪನ್ ಮಾಡ್ತಾನೆ. ಆಗ ಹೇಳ್ತಾನೆ, ಏನೋ ನಿಂದು, ಎಷ್ಟು ದಿನ ಆಯಿತು, ಬಾಡಿಗೆನೇ ಕೊಡಲಿಲ್ಲ ನೀನು, ಅಲ್ಲ ನಿಂಗೆ ನಾನು ಮನೆ ಕೊಟ್ಟಿದ್ದೇನೆ ಬಾಡಿಗೆಗೆ ಅಂತ ಹೇಳಿ, ಇವಾಗ ಬಾಡಿಗೆ ತಗೊಳ್ಳಿಕ್ಕೆ ನಾನು ಇಲ್ಲಿ ತನಕ ಹುಡ್ಕೊಂಬರ್ಬೇಕಾ, ಯಾವಾಗ ನೋಡಿದರೂ ಮನೆ ಬಾಗಿಲಾಕಿರ್ತದೆ, ನೀನು ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ, ಇವತ್ತು ನನಗೆ ಬಾಡಿಗೆ ಬರಬೇಕು, ಬಡ್ಡಿ ಎಲ್ಲನೂ ಬರಬೇಕು, ನನಗೆ ಇವತ್ತಿನ ಬಾಡಿಗೆ ಕೊಡಲೇಬೇಕು, ಇಲ್ಲದೇ ಇದ್ದರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ, ನೀನು ಬಾಡಿಗೆ ಕೊಡಲಿಲ್ಲ ಅಂದರೆ ಮನೇಲಿರುವ ವಸ್ತುವನ್ನು ತಗೊಂಡು ಹೋಗ್ತೇನೆ ಅಂತ ಹೇಳಿದರೆ, ಮನೇಲಿ ಯಾವುದು ಕೂಡ ಬೆಲೆ ಬಾಳೋ ವಸ್ತುಗಳಿಲ್ಲ, ಅದೇ ಹರ್ಕಲ್ ಚಾಪೆ, ಮುದ್ದೆ ಆಗಿರುವಂಥ ಪಾತ್ರೆ, ಪಗಡೆ ಅದೇ ಇರೋದು, ಅದನ್ನು ಬಿಟ್ಟು ಏನೂ ಇಲ್ಲ ಈ ಮನೆಯಲ್ಲಿ, ನೋಡು, ನಾಳೆ ತನಕ ಟೈಮ್ ಕೊಡ್ತೇನೆ, ಅಲ್ಲಿವರೆಗೂ ನೀನು ನಿನ್ನ ಬಾಡಿಗೆ ತಂದು ಕೊಡಬೇಕು ನನಗೆ, ಇಲ್ದಿದ್ರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಬಾಯಿಗೆ ಬಂದಾಗೆ ಬೈತಾನೆ. ಊರಿನವರೆಲ್ಲ ಅವರನ್ನು ನೋಡ್ತಾ ಇರ್ತಾರೆ. ಇನ್ನು ಅವಳ ಹೆಂಡತಿ ಹೇಳ್ತಾಳೆ, ನೋಡಿದ್ರಾ, ಖುಷಿ ಆಯಿತಾ, ನನಗೆ ಹೇಳಿದರೆ ದರಿದ್ರ ಅಂತ ಹೇಳ್ಕೊಂಡು, ಇವಾಗ ಏನಾಯಿತು, 4 ಜನ ಎದುರಿಗೆ ನಮ್ಮ ಮಾನ ಮರ್ಯಾದೆಲ್ಲ ಹೋಯಿತು, ನಿಮ್ಗಿದೇ ಖುಷಿ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವನಿಗೆ ಸಿಟ್ಟು ಬರ್ತದೆ. ಅವನು ಸಿಟ್ಟು ಬಂದು ಹೊಡಿಲಿಕ್ಕಂತ ಹೇಳಿ ಅವಳಿಗೆ ಹೋಗ್ತಾನೆ. ನೋಡು, ನಾನು ಬಿಡುವುದಿಲ್ಲ ಕಣೆ ಅಂತ ಹೇಳಿ ಹೊಡಿಲಿಕ್ಕೆ ಹೋಗ್ತಾನೆ. ಇನ್ನೊಳು ಒಳಗೆ ಓಡಿ ಹೋಗ್ತಾಳೆ. ಅವರಿಬ್ಬರ ಜಗಳ ಒಂದೇ ಸಮನೆ ಆಗ್ತಾನೆ ಇರ್ತದೆ. ಇನ್ನು ಈ ಕಡೆ ಹರಿಗೆ ಫೋನ್ ಬಂದಿರ್ತದೆ. ಅವನ ಫ್ರೆಂಡ್ ಹೇಳ್ತಾನೆ, ಮಹಿ ಅಮ್ಮನ ನಾನು ಇದೇ ಏರಿಯಾದಲ್ಲಿ ನೋಡಿದೆ ಅಂತ ಹೇಳ್ತಾನೆ. ಇನ್ನು ಹರಿ ಚಂದನ ಹತ್ತಿರ ಬಂದು ಹೇಳ್ತಾನೆ, ಮೇಡಮ್, ಏನು ಗೊತ್ತಾ, ಮಹಿ ಅಮ್ಮನ ನನ್ನ ಫ್ರೆಂಡ್ ನೋಡಿದ ಅಂತೆ, ಅವನ ಏರಿಯಾದಲ್ಲಿ ಅವ್ನು ನೋಡಿದ ಅಂತ ಹೇಳಿದ, ನಾವಲ್ಲಿಗೆ ಹೋಗಬೇಕು, ಮೊದಲು ನಾನು ಹೋಗ್ತೇನೆ, ಆಮೇಲೆ ನೀವು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಭಾರತಿ ಮನೆಯಲ್ಲಿ ಭಾರತಿ ಗಂಡ ಹೇಳ್ತಾ ಇರ್ತಾರೆ ಅವ್ರ ಅಮ್ಮನ ಹತ್ರ,
ಅತ್ತೆ ನಾನು ಹೋಗ್ತೇನೆ, ನನಗೆ ಕೆಲಸಕ್ಕೆ ಲೇಟ್ ಆಗ್ತಿದೆ, ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಅಲ್ಲ ಅಳಿಯಂದ್ರೆ ಇವಾಗಷ್ಟೇ ತಿಂಡಿ ಮಾಡಿದ್ದೇನೆ, ಇನ್ನು ಸ್ವಲ್ಪ ಹೊತ್ತು ತಿಂಡಿ ಆಗ್ತದೆ, ತಿಂಡಿ ತಿಂದ್ಕೊಂಡೇ ಹೋಗ್ಬೋದಲ್ವಾ ನೀವು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ ಬೇಡ ಅತ್ತೆ, ನಂಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಅಲ್ಲ ಅಳಿಯಂದ್ರೆ ಹೀಗೆ ಹೇಳಿದರೆ ಹೇಗೆ, ನೋಡಿ ನಿಮಗೋಸ್ಕರ ತಿಂಡಿ ಮಾಡ್ತೇನೆ, ಅದನ್ನು ಬಿಟ್ಟು ಖಾಲಿ ಹೊಟ್ಟೆಲಿ ಹೋಗಿದ್ರೆ ಹೇಗೆ, ನನಗೆ ಸ್ವಲ್ಪ ಮುಂಚೆ ಆದರೂ ಹೇಳಿದ್ರೆ ನಾನು ಒಂಚೂರು ಬೇಗ ತಿಂಡಿ ಮಾಡ್ತಿದ್ದೆ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅತ್ತೆ ನಾನು ಭಾರತಿ ಹತ್ರ ನಿನ್ನೆನೇ ಹೇಳಿದ್ದೆ ಅಲ್ವಾ ಬೆಳಿಗ್ಗೆ ಬೇಗ ಹೊರಡ್ತೇನಂತ ಹೇಳಿ, ಯಾಕೆ ಅವಳು ನಿಮಗೆ ಏನೂ ಹೇಳಿಲ್ವಾ ಅಂತ ಹೇಳ್ತಾನೆ. ಆವಾಗ ಕಾತ್ಯಾಯನಿ ಹೇಳ್ತಾಳೆ, ಏನು ಭಾರತಿ ಹತ್ರ ನೀವು ಬೇಗ ಹೋಗ್ತೀರಂತ ಹೇಳಿದ್ರಾ, ಆದರೆ ಅವಳು ನಂಗೆ ಯಾಕೆ ಏನೂ ಹೇಳಿಲ್ಲ, ಅವಳು ಯಾಕೆ ಈ ರೀತಿ ಮಾಡ್ತಿದ್ದಾಳು ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಇತ್ತೀಚೆಗೆ ಅವಳು ನನಗೆ ಏನೂ ಹೇಳ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅವಳು ಗಂಡ ಹೇಳ್ತಾನೆ, ಅಯ್ಯೋ ಅತ್ತೆ ಬಿಡಿ ಅತ್ತೆ, ಸುಮ್ಮನೆ ಅವಳು ಯಾವುದೋ ಬ್ಯುಸಿಯಲ್ಲಿ ಮರ್ತಿರ್ಬೇಕು ನಾನು ಹೇಳಿದ್ದನ್ನು ಅಂತ ಹೇಳ್ತಾನೆ. ಅವನಂತೂ ದೊಡ್ಡ ಡ್ರಾಮಾನೇ ಮಾಡಿರ್ತಾನೆ. ಅವನು ಭಾರತಿ ಹತ್ರ ಯಾವ ವಿಚಾರನೂ ಹೇಳಿರಲ್ಲ. ಭಾರತಿಗೆ ಅವಳಮ್ಮ ಬೈಬೇಕಂತ ಹೇಳ್ಕೊಂಡು ಇವನೇ ಬೇಕಂತ ಹೇಳಿ ಸುಳ್ಳು ಹೇಳ್ತಾ ಇರ್ತಾನೆ. ಒಟ್ಟಿನಲ್ಲಿ ಭಾರತಿಗೆ ಬೈಬೇಕು ಅಂತ ಹೇಳ್ಕೊಂಡು ಇನ್ನು ಈ ಕಡೆ ಭಾರತಿ ಒಂದೇ ಸಮನೆ ಮುತ್ತಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಆದರೆ ಮುತ್ತು ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಇನ್ನು ಭಾರತಿ ಮಹಿಗೆ ಕಾಲ್ ಮಾಡ್ತಾಳೆ. ಮಹಿಗೆ ಕಾಲ್ ಮಾಡಿದಾಗ ಮಹಿ ಹೇಳ್ತಾನೆ, ಹೇಳಿ ಭಾರತಿ ಏನು ವಿಚಾರ ಅಂತ ಹೇಳ್ತಾನೆ. ಆಗ ಭಾರತಿ ಹೇಳ್ತಾಳೆ, ಅಲ್ಲ ಮಹಿ ಮನೆಯವರೆಲ್ಲ ಹುಷಾರಾಗಿದ್ದಾರಾ, ನಾನು ಮುತ್ತು ಮಾವನಿಗೆ ಆವಾಗದಿಂದ ಕಾಲ್ ಮಾಡ್ತಾನೆ ಇದ್ದೇನೆ, ಆದರೆ ಅವ್ರು ಕಾಲೇ ರಿಸೀವ್ ಮಾಡ್ತಿಲ್ಲ ಮಹಿ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ ಭಾರತಿ, ಹಾಗಾಗಿ ಕಾಲ್ ರಿಸೀವ್ ಮಾಡ್ತಿಲ್ಲ ಇರಬೇಕು ಅಂತ ಹೇಳ್ತಾನೆ. ಆಗ ಭಾರತಿ ಹೇಳ್ತಾಳೆ, ಮಹಿ ನಂಗೆ ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನಿಸ್ತಿದೆ, ನಾನು ನಿಮ್ಮನೆಗೆ ಬರಲಾ ಅಂತ ಕೇಳ್ತಾಳೆ. ಆದರೆ ಮಹಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಆಗ ಭಾರತಿ ಹೇಳ್ತಾಳೆ, ಮಹಿ ನಿನ್ನ ಹತ್ರನೇ ಕೇಳ್ತಾ ಇರೋದು, ನಿಮ್ಮನೆಗೆ ನಾನು ಬರಲಾ ಅಂತ ಕೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಭಾರತಿ ಅದು ಭಾರತಿ ನಾನು ಹೊರಗಡೆ ಇದ್ದೇನೆ, ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಭಾರತಿ ಎಷ್ಟೇ ಸಲ ಮಹಿ ಮಹಿ ಅಂತ ಹೇಳಿದ್ರು ಅವ್ನು ಕೇಳೋದೇ ಇಲ್ಲ. ಇನ್ನು ಈ ಕಡೆ ಮುತ್ತು ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ತುಂಬ ಕಾಲು ನೋವು ಇರ್ತದೆ, ಆದರೂ ಆ ಕಾಲು ನೋವು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಅಮಿತ್ ಬಾಯಿ ಬರ್ತಾನೆ. ಅಮಿತ್ ಬಾಯಿ ಬಂದು ಹೇಳ್ತಾನೆ, ಮುತ್ತುಜಿ ನೀವು ಯಾಕೆ ಕೆಲಸ ಮಾಡ್ತಿದ್ದೀರಾ, ಸ್ವಲ್ಪ ಕುತ್ಕೊಳ್ಳಿ ಭಯ್ಯ, ಸ್ವಲ್ಪ ರೆಸ್ಟ್ ಮಾಡಿ, ನಿಮಗೆ ಕಾಲು ತುಂಬ ನೋವಾಗ್ತಿದೆ, ಈ ಸಮಯದಲ್ಲಿ ನೀವು ಕೆಲಸ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಪರವಾಗಿಲ್ಲ ಅಮಿತ್ ಬಾಯ್, ನಾನು ಕೆಲಸ ಮಾಡ್ತೇನೆ, ನನ್ನ ಕೈಯಿಂದ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಹಿಮಾ ಬರ್ತಾಳೆ. ಮಹಿಮಾ ಬಂದು ಹೇಳ್ತಾಳೆ, ಹೇಗಿದೆ ಕಾಲು ನೋವು, ನೀವು ನನಗೆ ಏನೂ ಹೇಳಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ನಿಮ್ಗೆ ಯಾರು ಹೇಳಿದ್ದು ಅಂತ ಹೇಳ್ತಾನೆ. ಆಗ ಅಮಿತ್ ಬಾಯ್ ಹೇಳ್ತಾನೆ, ನಾನೇ ಹೇಳಿದ್ದು ಮುತ್ತು ಭಯ್ಯ ಅಂತ ಹೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ನೀವು ಯಾಕೆ ನನಗೆ ಹೇಳಲಿಲ್ಲ, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ನೀವು ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ನಿಮಗೆ ಕಾಲು ನೋವು ಅಂತ ಹೇಳಿ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ತುಂಬ ಏನು ಕಾಲು ನೋವಿಲ್ಲ, ಸ್ವಲ್ಪ ಕಾಲು ನೋವು ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಮುತ್ತು ಬಾಯ್ ನೀವಿಬ್ಬರು ಮಾತಾಡ್ತೀರಿ, ನಾವೆಲ್ಲ ಹೋಗಿ ಟೀ ಕುಡಿದು ಬರ್ತೇವೆ ಅಂತ ಹೇಳಿ ಎಲ್ಲರೂ ಟೀ ಕುಡಿಲಿಕ್ಕೆ ಹೋಗ್ತಾರೆ. ಇನ್ನು ಮುತ್ತು ಹತ್ರ ಮಹಿಮಾ ಹೇಳ್ತಾಳೆ, ಮುತ್ತುಜಿ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನು ಮುತ್ತು ಕಷ್ಟಪಟ್ಟು ಕೂತ್ಕೊಳ್ತಾನೆ. ಇನ್ನು ಮಹಿಮಾ ಹೇಳ್ತಾಳೆ, ಮುತ್ತುಜಿ ಮೊದಲು ಚಪ್ಪಲ್ ತೆಗಿರಿ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಚಪ್ಪಲ್ ತೆಗಿಬೇಕಾ ಯಾಕೆ ಅಂತ ಹೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ಮೊದಲು ನೀವು ಚಪ್ಪಲ್ ತೆಗಿರಿ ಅಂತ ಹೇಳ್ತಾಳೆ. ಇನ್ನು ಮುತ್ತು ಚಪ್ಪಲ್ ತೆಗಿತಾನೆ. ಇನ್ನು ಮಹಿಮಾ ಅವನ ಕಾಲಿಗೋಸ್ಕರ ಎಣ್ಣೆ ತಗೊಂಡು ಬಂದಿರ್ತಾಳೆ. ಎಣ್ಣೆಯನ್ನು ಕಾಲಿಗೆ ತುಂಬ ಚಂದ ಮಾಡಿ ಸವರ್ತಾಳೆ, ನೋವು ಆಗದಂತೆ ಸವರ್ತಾಳೆ. ಇನ್ನು ಮಹಿಮಾ ಹೇಳ್ತಾಳೆ, ಸ್ವಲ್ಪ ಎದ್ದೇಳಿ ನಡಿಬೇಕು ಅಂತ ಹೇಳ್ತಾಳೆ. ಇನ್ನು ಮುತ್ತುನ ತನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ನಡೆಸ್ತಾಳೆ ಮಹಿಮಾ. ಆಗ ಮುತ್ತುಗೆ ಕಾಲು ಸ್ವಲ್ಪ ನೋವು ಕಮ್ಮಿ ಆದಾಗ ಆಗುತ್ತೆ. ಇನ್ನು ಮಹಿಮಾ ಹೇಳ್ತಾಳೆ, ಕಾಲು ನೋವು ಹೇಗಿದೆ ಮುತ್ತುಜಿ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಪರವಾಗಿಲ್ಲ, ಇವಾಗ ಕಾಲು ನೋವು ಸ್ವಲ್ಪ ಗುಣ ಆಗಿದೆ, ಸ್ವಲ್ಪ ನೋವು ಕಮ್ಮಿ ಆಗಿದೆ, ಕಾಲನ್ನು ನೆಲಕ್ಕೆ ಊರ್ಬೋದು ಆ ಥರ ಆಗಿದೆ ಅಂತ ಹೇಳ್ತಾನೆ. ಆಗ ಮಹಿಮಾಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಮಹಿಮಾ ಹೇಳ್ತಾಳೆ, ತಗೊಳ್ಳಿ ನಿಮಗೋಸ್ಕರ ಕಿಚಡಿ ತಗೊಂಡು ಬಂದಿದ್ದೇನೆ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಕಿಚಡಿಯಾ ಅಂತ ಹೇಳ್ತಾನೆ. ಇನ್ನು ಟಿಫಿನ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಅದು ಪೊಂಗಲ ಆಗಿರ್ತದೆ. ಆಗ ಮುತ್ತು ಹೇಳ್ತಾನೆ, ಓ ಪೊಂಗಲ ಅಂತ ಹೇಳಿ ತುಂಬ ಖುಷಿಯಿಂದ ತಿಂತಾನೆ. ಇನ್ನು ಮುತ್ತು ಒಂದು ತುತ್ತು ಮಹಿಮನಿಗೂ ತಿನ್ನಿಸ್ತಾನೆ. ಇನ್ನು ಮಹಿಮಾ ಹೇಳ್ತಾಳೆ, ಮುತ್ತುಜಿ ನಿಮ್ಮ ಹತ್ರ ನಾನು ಮಾತಾಡಲ್ಲ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಯಾಕೆ ಮಾತಾಡಲ್ಲ ಅಂತ ಕೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ಮುತ್ತುಜಿ ಮತ್ತೇನು ಮುತ್ತುಜಿ ನೀವು, ನಿಮಗೆ ಇಷ್ಟು ಕಾಲು ನೋವಾಗಿದೆ, ಆದರೆ ನೀವು ನನ್ನ ಹತ್ರ ಯಾವ ವಿಚಾರನೂ ಹೇಳಲಿಲ್ಲ,
ನೋಡಿ ಮುತ್ತುಜಿ, ನಿಮಗೆ ಖುಷಿಯಾದಾಗ ಅದನ್ನು ನನ್ನ ಹತ್ರ ಹೇಳಿಲ್ಲದ್ರೂ ಪರವಾಗಿಲ್ಲ, ನಿಮಗೆ ನೋವಾದಾಗ ನನ್ನ ಹತ್ರ ಅದನ್ನು ಹೇಳಿ ನೀವು ಅಂತ ಹೇಳ್ತಾಳೆ. ಆಗ ಮುತ್ತುಗಂತೂ ತುಂಬಾ ಖುಷಿಯಾಗುತ್ತೆ. ಇಬ್ಬರು ತುಂಬಾ ಖುಷಿ ಪಡ್ತಾರೆ. ಇನ್ನು ಈ ಕಡೆ ಚಂದನ ಯೋಚನೆ ಮಾಡ್ತಾ ಇರ್ತಾಳೆ, ಮಹಿ ಅಮ್ಮ ಎಲ್ಲಿರ್ಬೋದು, ಅಲ್ಲ ಅವ್ರು ಯಾಕೆ ಇಷ್ಟು ವರ್ಷ ಆದರೂ ಮಹಿ ನೋಡ್ಕೊಂಡು ಬರಲಿಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.